ಬಸ್ ಸ್ಟ್ಯಾಂಡ್ ಬಸ್ಸು ಜಸ್ಟ್ ಬಂತು, ರಿಟರ್ನ್ ವಾಪಸ್ ಬರುತ್ತೆ ಒಂದು 5 ಮಿನಿಟ್ಸ್ ಬಿಟ್ಟು. ನಗರ ಹೋಗ್ಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದೆ. ಒಬ್ಬಳೇ ಇದನ್ನು ವೆಯ್ಟಿಂಗ್. ಇದು ನಮ್ಮ ಬಸ್ ಸ್ಟ್ಯಾಂಡ್. ನಮ್ಮ ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ, ಆ ಕಡೆ ಸಿಟಿಗೆ ಹೋಗೈತೆ. ರಿಟರ್ನ್ ಹಂಗೆ ಬಂದು ಈ ಕಡೆ ರೋಡು ನಗರ ಹೋಗಿ ಬರಬೇಕು. ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಮುಗಿಸ್ಕೊಂಬರವ ಅಂತ ರೆಡಿಯಾಗಿ ಬಂದೆ. ಆ್ಯಕ್ಚುಲಿ ಸಂಜೆ 4 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಹೋದರೆ ನೈಟ್ 8 ಗಂಟೆ ಆಗ್ಬಿಡುತ್ತೆ ಬರೋದು. ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂದ್ಬಿಟ್ಟು ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಬಂದೆ. ಊಟ ಮಾಡಿಲ್ಲ, ಅಲ್ಲೇ ನೋಡೋಣ ಹೋಟೆಲಲ್ಲಿ ಏನಾದ್ರು ತಿನ್ಕೊಳ್ಳೋಣ ಸ್ವಲ್ಪ ಅಂತ. ನನ್ನ ತಂಗಿ ಟೊಮೊಟೊ ಬಾತ್ ಮಾಡು ಅಂತ ಹೇಳಿದ್ನ. ಅವಳು 4 ಕಡೆಗೆ ತಾನೇ ಹೋಗ್ತಾಳೆ, ನಿಧಾನ ಲೇಟಾಗಿ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ಲು. ಸಡನ್ ಪ್ಲ್ಯಾನ್, ಅರ್ಜೆಂಟು ರೆಡಿಯಾಗಿ ಬಂದ್ಬಿಟ್ಟು ಟೈಮ್ ಆಗುತ್ತೆ ಅಂತ. ಬಸ್ ಬಂತ ಅಂತ ನೋಡ್ತಿದ್ದೀನಿ ಅಷ್ಟೇ. ಆರನ್ನ ಆಯ್ತಲ್ಲ, ನೀವು ಜಾಸ್ತಿ ಹೊತ್ತು ನಿಲ್ಸಲ್ಲ ಇವಾಗ. ಹಂಗೆ ಹೋಗಿ ಒಂದು 5 ಮಿನಿಟ್ಸ್ ರಿಟರ್ನ್ ಬಂದುಬಿಡ್ತಾನೆ. ಇವಾಗ ಹೋಗಿ ನಗರ ಹೋಗಿ ಕೆಲಸ ಎಲ್ಲ ಮುಗಿಸಿ ಮತ್ತೆ ಬೇಗ ಬಂದ್ಬಿಡೋಣ ರಿಟರ್ನ್ ಅಂತ. ಈ ಟೈಮ್ ಆ್ಯಕ್ಚುಲಿ 1 ಗಂಟೆ, ಬಿಸಿಲು. ಅದಕ್ಕೆ ಸಂಜೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು. ನಿಮ್ದೆಲ್ಲ ಆಯಿತಾ ಊಟ, ಟೀ, ಕಾಫಿ, ತಿಂಡಿ? ಎಲ್ಲರೂ ಹೇಗಿದ್ದೀರಾ? ಆರಾಮ? ನಾನು ಸೂಪರಾಗಿದ್ದೀನಿ. ಮತ್ತು ಎಂಥ ಸಮಾಚಾರ? ಬಸ್ ಬಂತು, ಮಾತಾಡ್ತೀನಿ, ಬಸ್ ಬಂದುಬಿಡ್ತು. ಮೇಡಮ್, ನಿಮಗೆ ಫ್ರೀ ಬಸ್ ತಾನೇ ಅಂತ ಕೇಳ್ತಿದ್ರಲ್ಲ, ಇಲ್ಲಿ ನೋಡಿ, ನಮ್ಮೂರಿಂದ ಚಾಮರಾಜನಗರಕ್ಕೆ 35 ರೂಪಾಯಿ ಟಿಕೆಟ್, ಓಕೆನಾ? ನಾನು ಹೋಗಿದ್ದು ಮಧ್ಯಾಹ್ನ ಟೈಮ್ ಅಲ್ವಾ, 1 ಗಂಟೆ ಟೈಮಿಂಗ್ಸು. ಸೊ ಬಸ್ಸೆಲ್ಲ ಫುಲ್ಲು ಫ್ರೀ, ಖಾಲಿ ಬಸ್ಸು. ಅಲ್ಲೊಬ್ರು ಇಲ್ಲೊಬ್ರು ಸೀಟಲ್ಲಿ ಕೂತಿದ್ರು. ಫುಲ್ಲ ಬಸ್ಸೆಲ್ಲ ಖಾಲಿ ಇತ್ತು, ಆರಾಮಾಗಿ ಹೋದ್ವಿ. ಇದು ನಾನು ಓದಿದಂಥ ಹೈಸ್ಕೂಲು, 8th 9th 10th ಮುಗ್ದಿದ್ದು ನನ್ನ ಹೈಸ್ಕೂಲು ಇದು. ಈ ರೋಡಲ್ಲಿ ಹೋಗ್ಬೇಕಾರಲ್ಲ, ಅದು ನೋಡದೆ ಹೋಗೋದೇ ಇಲ್ಲ ನಾನು. ಬೆಳಗ್ಗೆಯಿಂದ ಟೀ ಕುಡ್ದಿರ್ಲಿಲ್ವಾ? ಏನೇ ಊಟ ತಿಂದು ಏನು ತಿಂದ್ರು ಒಂದು ಸ್ಟ್ರಾಂಗ್ ಟೀ ಕುಡಿದ್ರೇ ಒಂದು ಕಂಪ್ಲೀಟ್. ಇಲ್ಲಾಂದ್ರೆ ಮೈಂಡೇ ಫ್ರೆಶ್ ಆಗಲ್ಲ, ಬ್ಲಾಕ್ ಆಗಿಬಿಡುತ್ತೆ. ಯಾರು ನಂತರ ಟೀ ಲವರ್ ಕಮೆಂಟ್ ಮಾಡಿ. ಜಾಸ್ತಿ ಏನು ಕುಡಿಯಲ್ಲ, ಬೆಳಿಗ್ಗೆ ಒಂದು ಸಂಜೆ ಒಂದು 2 ಟೀ ಕುಡಿತೀನಿ ಅಷ್ಟೇ. ಹೌದಾ? ಬೆಳಿಗ್ಗೆಯಿಂದ ಕೆಲಸದ ಗಡಿಬಿಡಿ, ನಗರ ಬರೋ ಆತ್ರಕ್ಕೆ ಟೀನೇ ಕುಡಿದಿಲ್ಲ. ಇವತ್ತು ಅರ್ಜೆಂಟ್ ಹೋಗಿ ಬಂದೆ. ಈಗ ಮೇನು ನಂಗೆ ಊಟ ಮಾಡಬೇಕಾಗಿರಲಿಲ್ಲ, ಟೀ ಕುಡಿಬೇಕಿತ್ತಷ್ಟೇ. ಅದಕ್ಕೋಸ್ಕರ ಊಟ ಬಂದೆ, ಟೀ ಕುಡಿಯೋಕ್ಕೋಸ್ಕರ. ಅವ್ರ ಪ್ರತಿ ಜೊತೆ ಬರ್ತೀನಿ ಅಂದ್ರೆ ನನಗೆ ಕೆಲಸ ಇರೋದು ಪರ್ಸ್ನಲು. ಅವ್ರನ್ನ ಸುಮ್ಮನೆ ವೇಸ್ಟ್, ನನ್ನ ಜೊತೆ ಬಂದು ವೇಸ್ಟಾಗಿ ಹೋಗ್ಬೇಕಾಯ್ತೆ, ಟೈಮು ವೇಸ್ಟು. ಅದ್ರ ಬದಲು ಅವ್ರು ಶಾಪಲ್ಲಿ ಇರ್ತಾರೆ. ನೀವಿರಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಬಂದೆ. ಅವ್ರು ನಾನು ಬರ್ತೀನಿ ಅಂತಂದರು. ಸುಮ್ಮನೇನಕ್ಕೆ ಇಬ್ಬಿಬ್ರು ಕೆಲಸ ಕಟ್ಕೊಂಡು. ಈಗ ಅವ್ರಿಗೇನು ಕೆಲಸ ಇದ್ರೆ ಬರೆಸ್ತಾರೆ, ಅವ್ರಿಗೇನು ಕೆಲಸ ಇಲ್ಲ, ನಾನು ಕೆಲಸ ಇಲ್ಲ. ಎಂಥ ಸೋಂಬೇರಿ ಊಟ. ಅರ್ಧ ದೋಸೆ ತಿಂದಿದ್ದೀನಿ, ಇನ್ನೂ ಅರ್ಧ ದೋಸೆ ಆಯ್ತು, ತಿನ್ನೋಕೆ ಇಲ್ಲ. ಅಷ್ಟೊತ್ತಿಂದ ನನ್ನ ಜಾಟ್ ತಾನು ಒಳಕ್ಕೆ ಹೋಯ್ತಾ ಇಲ್ಲ. ಮಸಾಲೆ ಸಕ್ಕರ. ಹೋಟ್ಲು ಫುಡ್ ಕಡಿಮೆ ತಿನ್ನೋದು, ಆಲ್ಮೋಸ್ಟ್ ಎಲ್ಲ ಕಡಿಮೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇನ್ನು ಮತ್ತು ವಾಪಸ್ ಇಟ್ಟು ಮನೆಗೆ ಹೋದ ತನಕ 5 ಗಂಟೆ ಆದರೂ ಆಗ್ಬೋದು, 6 ಗಂಟೆ ಆದರೂ ಆಗ್ಬೋದು. ಅದು ಕೂಡ ಸುಮಾರು ದಿನ ಆಗಿತ್ತು ನಾನು ಔಟ್ ಸೈಡ್ ಊಟ ಮಾಡಿ. ಅಯ್ಯಪ್ಪ ಬಿಸಿನೀರು ಕೊಡು ಅಂತಂದೆ, ಇವತ್ತು ಕುಡಿಯೋಕ್ಕಾಗಲ್ಲ. ಒಂದು 2-3 ದಿನ ಬಿಟ್ಟು ಕುಡಿಬೋದು, ಅಷ್ಟು ಪದ ಅಂತ ಕುಡಿತಾರೆ. ಫುಲ್ ಬಿಸಿ ನೀರು. ನೆನ್ನೆ ಕುಡಿಬೇಕಾಯ್ತು ಈಗ ನಾನು. ಫೋನ್ಗೆ ನನ್ನ ಕಂಡು ಸಿಕ್ಕಾಪಟ್ಟೆ ಹೊಟ್ಟೆಗೆ ಚಿಕ್ಕ ಮುಗಿರ್ತೈತೆ, ಕೂರೋದೇ ಇಲ್ಲ. ಬಿಸ್ತಿರ್ತಾರೆ, 2 ಮಿಕ್ಸ್ ಮಾಡ್ತಾರೆ ಸ್ವಲ್ಪ.
ಊಟನೇ ಮುಟ್ಟಕೈತಿಲ್ಲ, ಅಷ್ಟು ಬಿಸಿ. ಮನೆಯಲ್ಲಾಗಿರೋಷ್ಟಿಗೆ ತಿಂದು ತಟ್ಟೆ ಕೈ ತೊಳೆದಿರೋವೆ. ಏನೋ ಜಾಸ್ತಿ ಅಡ್ಜಸ್ಟ್ ಆಗೋಲ್ಲ ನನಗೆ. ಅವ್ರು ಪಾಪ ದಿನ ತಿಂತಾರೆ ಹೋಟ್ಲಾಗಿ, ಹೆಂಗೆ ತಿಂತಾರೆ ಗೊತ್ತಿಲ್ಲ ನಿಮಗೆ. ಕೇಳಿಸ್ಕೊಂಡು ಹೋಗಿರ್ಬೇಕು ನನಗೀಗ. ಏನಮ್ಮ ಹೊಟ್ಟೆ ಫುಡ್ಡು ಅಂತೀಯಾ ಅಂದರೆ ಮನೆ ಊಟಕ್ಕೆ ಅಡ್ಜಸ್ಟ್ ಆಗಿರ್ತೀವಲ್ಲ, ಅಪರೂಪಕ್ಕೆ ತಿನ್ನೋಕ್ಕೆ ಸರಿ ಅಷ್ಟೇ. ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ, ಫೋನು ಒಂದು ನೀರಿನ ಜಗ್ಗಿಗೆ ಹೊರಗಿಸಿಟ್ಟಿದ್ದೀನಿ, ಅದಕ್ಕೆ ದಬ ದಬ ಅಂತ ಬೀಳ್ತದೆ. ಇದೆಲ್ಲ ಯಾರ ಜೊತೆ ಮಾತಾಡ್ತಾಳೆ, ಒಬ್ಬೊಬ್ಬನೇ ಮಾತಾಡ್ತಾಳಲ್ಲ ಅಂತ ನನ್ನೇ ನೋಡ್ತವ್ರೆ ಅಷ್ಟೊತ್ತಿಂದ. ಆಪೋಸಿಟ್ ಕೂತಿರೋರಲ್ಲ, ಈ ಅಮ್ಮ ಏನು ವಟ ವಟ ಅಂತಾಳೆ ಒಬ್ಬಳೆ. ತಿಂದು ನನ್ನ ಕೆಲಸ ಮುಗಿಸಿ ಮತ್ತೆ ಸಿಗ್ತೀನಿ ಆಯಿತಾ. ನಾನು ಬಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ತಾಯಿದ್ದೀನಿ. ಮಾರ್ಕೆಟ್ ಹತ್ರ ಹೋಗ್ಬೇಕು, ತರಕಾರಿ ತಗೊಬರೋಕ್ಕೆ. ಮಾರ್ಕೆಟ್ ಒಳಗಡೆ, ಊರೊಳಗಡೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಮಾರ್ಕೆಟ್ ಐತೆ, ಅಲ್ಲೇ ತರಕಾರಿ ತೊಗೊಂಡು ಗೌರ್ಮೆಂಟ್ ಬಸ್, ಪ್ರೈವೇಟ್ ಬಸ್ ಯಾವ ಸಿಗುತ್ತೋ ನೋಡಬೇಕು. ಟೈಮ್ 4 ಗಂಟೆ ಆಗಿದೆ. ಬಿಸಿಲು ಮಾತ್ರ ಮಧ್ಯಾಹ್ನ 2 ಗಂಟೆ 1 ಗಂಟೆ ಅನ್ಬೇಕು, ಅಷ್ಟು ಬಿಸಿಲೈತೆ. ಸದ್ಯ ನನ್ನ ಕೆಲಸ ಎಲ್ಲ ಬಂದಿದ್ದೆಲ್ಲ ಬೇಗ ಆಯಿತು. ರಿಟರ್ನ್ ಹೋಗ್ತಿದ್ದೀನಿ ಈಗ. 3 ಬಸ್ ಬರೋದು ಇನ್ನೂ 10 ನಿಮಿಷ ಆಯಿತು. ಸದ್ಯ ಕರೆಕ್ಟ್ ಟೈಮು ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. 10 ನಿಮಿಷ ಗ್ಯಾಪಲ್ಲಿ ತರಕಾರಿ ತಗೊಂಡು ಹೊಟ್ಟೋಗ್ಬಿಡೋಣ. ಇಲ್ಲಿ ಬಸ್ ಸ್ಟ್ಯಾಂಡು, ಇಲ್ಲೇ ಮಾರ್ಕೆಟ್ ಐತೆ. ಕರೆಕ್ಟ್ ಟೈಮಿಗೆ ಬಂದೆ. ನಾನು ಕಾಲೇಜ್ ಹುಡುಗರು ರಶ್ ಆಗ್ಬಿಡ್ತಾರೆ ಬಸ್ಸಲ್ಲಿ, ಬೇಗ ಊರಿಗೆ ಹೋಗೋಣ ಅಂತಲೇ ಬೇಗ ಬಂದಿದ್ದು. ಅಂದ್ಕೊಂಡಾಗಿ ಕೆಲಸ ಮುಗೀತು. ಬಸ್ ನೋಡ್ಬೇಕು, ಫಸ್ಟ್ ಪಿಕ್ ಮಾಡಿದ್ರೆ ಬೇಗ ಸೀಟ್ ಸಿಗುತ್ತೆ, ಇಲ್ಲ ಅಂತಂದರೆ ಹೆವಿ ರಶ್ ಆಗ್ಬಿಡುತ್ತೆ. ಬೇಗ ತರಕಾರಿ ತಗೊಂಡು ಬಸ್ ಹತ್ಬಿಟ್ಟು ಸಿಗ್ತೀನಿ ಬನ್ನಿ. ಮುಂಚೆ ನಾನೇ ಬಂದು ಕೂತ್ಕೊಂಡೆ. ಒಂದು 5 ನಿಮಿಷ ಬಸ್ ಬರುತ್ತೆ. ಆಪೋಸಿಟು ಎಲ್ಲ ಊರು ಬಸ್ಗಳು ಬರ್ತವೆ, ನಮ್ಮೂರದೇ ಇನ್ನೂ ಬಂದಿಲ್ಲ. ಒಂದು 5 ನಿಮಿಷ ಬರುತ್ತೆ. ತರಕಾರಿ ತಗೊಬಂದೆ. ಫ್ರೆಶ್ ಇರಲಿಲ್ಲ ಸ್ವಲ್ಪ, ಅಂದರೆ ಮಾರ್ಕೆಟ್ಗೆ ಹೋದ್ರೆ ಏನು ಗೊತ್ತಾ, ಎಲ್ಲ ತರಕಾರಿ ಫ್ರೆಶ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇದು ಬಸ್ ಸ್ಟ್ಯಾಂಡ್ ಹತ್ರ ಇರೋದ್ರಿಂದ ಒಂದೇ ಅಂಗಡಿ ಇರೋದಿಲ್ಲಿ. ಚಿಕನ್ ಹೋಗ್ಲಾ, ಮಾರ್ಕೆಟ್ ಒಳಗಡೆ ಹೋಗ್ಬೇಕು. ಒಂದು ಅರ್ಧ ಗಂಟೆ ಆಯಿತು ಒಳಗಡೆ ನಡ್ಕೊಂಡು ಹೋಗ್ತೀನಿ. ಒಂದು ತರಕಾರಿಗೋಸ್ಕರ ಅದಕ್ಕೆ ಬಂದು ನಿಂತ್ಕೊಳ್ತೆ ಎದುರುಗಡೆ. ಮೇಲೆ ಹೋಗಿ ಇವಾಗ ಇದು ಇನ್ನೇನು ಗೊತ್ತಾಯ್ತು, ಬಿಸಿಲು ಬೇಸಲ್ಲ. ಇಂತೂ ನಮ್ಮೂರು ಬಸ್ ಸಿಕ್ತು ಫೈನಲಿ. ಕಾಲೇಜ್ ಹುಡುಗರು ರಶ್ ಆಗ್ತಾರೆ ಅಂತ ಅಂದ್ಕೊಂಡೆ, ಅಷ್ಟೇನಿಲ್ಲ ಇವತ್ತು. ಆರಾಮ್ಸೆ ಸೀಟ್ ಐತೆ, ನನ್ನ ಪಕ್ಕದಲ್ಲಿ ಸಿಗ್ತೇನೆ. ಲೆಗೇಜ್ ಇಟ್ಬಿಟ್ಟಿದ್ದೀನಿ ಇಲ್ಲೇ ತರಕಾರಿ. ಸೀಟ್ ಸಿಗಲ್ವೇನೋ ಅಂತ ಅಂದ್ಕೊಂಡೆ, ರಶ್ ಇರ್ತಾರೆ ಅಂತ. ಮತ್ತೆ ಇನ್ನೊಂದು ಹೋಯ್ತೈತೆ ನಮ್ಮೂರಿಗಿನ ಬಸ್ಸು, ಅದೆಲ್ಲ ಫುಲ್ ರಶ್ ಆಗ್ಬಿಟ್ಟವ್ರೆ. ಇದು 2ನೇ ಬಸ್ಸು. ಪಕ್ಕ ನಿಂತಿರೋದು ನಮ್ಮೂರಿಗೆ ಹೋಗುತ್ತೆ. ಅದು ಸಿಟಿಂದು ನಮ್ಮೂರಿಗೆ ಬರೋದು, ಡೈರೆಕ್ಟ್ ನಮ್ಮೂರ ಹತ್ರನೇ ಹೋಗುತ್ತೆ ಬಸ್ ಸ್ಟ್ಯಾಂಡಿಗೆ. ಬಿಸಿಲು ಸಿಕ್ಕಾಪಟ್ಟೆ. ಕಿಟಕಿ ಸೈಡ್ ಕೂತ್ಬಿಟ್ಟಿದ್ದೀನಲ್ಲ. ಇದು ಬಸ್ಸು ಮೂವ್ ಆಗೋ ತನಕ ಬಿಸಿಲು ಬರುತ್ತೆ. ಮೂವ್ ಆದಮೇಲೆ ಈ ಕಡೆ ಸೈಡವ್ರಿಗೆಲ್ಲ ನೆರಳು ಬರುತ್ತೆ, ಆ ಕಡೆ ಬಿಸಿಲು ಬರುತ್ತೆ. ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ಮೂವ್ ಆದಮೇಲೆ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ಗ್ಲಾಸ್ ಹಾಕಿದ್ದೀನಿ, ಹಂಗೂ ಎಷ್ಟು ಬಿಸಿಲು. ಮನೆಗೆ ಹೋಗಿ ಫಸ್ಟು ಇನ್ನೊಂದು ದೊಡ್ಡ ಸ್ಟ್ರಾಂಗ್ ಟೀ ಕುಡ್ಕೊಂಡು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೋದು, ಅದು ಸ್ವಲ್ಪ ಸಮಾಧಾನ. ಫೋನ್ ಬೇರೆ ಚಾರ್ಜ್ ಇಲ್ಲ, 10% ಐತೆ, ಊರು ಹೋಗೋ ತನಕ ಇರಲಿ ಅಂತ. ಎಷ್ಟು ಬಸ್ ಇರುತ್ತೆ ಬಸ್ ಸ್ಟ್ಯಾಂಡಲ್ಲಿ, ಸಿಕ್ಕಾಪಟ್ಟೆ. ಒಂದು ರೌಂಡ್ ಬರಾಗಿದ್ದಿದ್ದು ಎನರ್ಜಿ ಹೋಗೋ ತನಕನೇ
ರಿಮೂವ್ ಆಗ್ಬಿಟ್ಟೈತೆ. ಜಸ್ಟು ಮನೆಗೆ ಬಂದು ರೀಚ್ ಅದು 6:30. ಬಸ್ಸಲ್ಲೇ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಇವಾಗ ಚಾರ್ಜ್ ಹಾಕ್ಕೊಂಡೆ. ಈಗ ಜಸ್ಟ್ ನನ್ನ ತಂಗಿ ಟೀ ಇಟ್ಟವಳೆ, ಸ್ಟ್ರಾಂಗ್ ಒಂದು ಲೋಟ ಟೀ ಕುಡಿದು ಅಮ್ಮ ನೀರು ಕಾಯಿಸಲ್ಲಿ ಬಿಸಿ ಬಿಸಿ ಸ್ನಾನ ಮಾಡಿ ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ರೆಸ್ಟ್ ಮಾಡೋದು. ಅವಾಗ ನೀವು ಒಬ್ಬಳೇ ABCD ಹೇಳಿದ್ದಾ? ಇನ್ನು ಬೇರೆ ಮಕ್ಳು ಯಾರು ಹೇಳಿಲ್ಲ ಕಂದ? ಗುಡ್ ಗರ್ಲ್ ಅಂದ್ಬಿಟ್ರಾ? ಅಮ್ಮ ಹೇಳ್ಕೊಟ್ಟಿತ್ತು ನಂಗೆ ABCDನೆಲ್ಲ ಅಂತಂದೆ. ಅಮ್ಮ ಮನೇಲಿ ಹೇಳ್ಕೊಡುತ್ತೆ. ಅವ್ರು ಯಾರು ಹೇಳೋದು ಬಂದಿಲ್ಲಾನು, ನೀನೊಬ್ಬಳೇ ಹೇಳೋದ. ನಾನೊಳಗೆ 6 ಮಂತ್ ಬ್ಯಾಕಿಂದ ಟಚ್ ಇಲ್ಲ. ಅದಕ್ಕೂ ಮುಂಚೆ ಮನೇಲಿ ಹೇಳ್ಕೊಡ್ತಿದ್ವಿ. 6 ತಿಂಗಳಾಯ್ತು ಮತ್ತೆ ಹೇಳ್ಸಿ ನೆನಪಿದ್ದೆಲ್ಲೋ ನೋಡೋಣ ಅಂತ ಕೂರಿಸಿದ್ರಿ. ಎಷ್ಟು ಹೇಳ್ತೀರಾ ನೋಡೋಣ. ಹೇಳ್ಕೊಂಡು ಎಲ್ಲಿಂದ ಹೋದೆ ಬಂಗಾರೆ? 1 2 3 4 5 6 7 8 9 10 11 13 14 16 17 19 20 ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಆಮೇಲೆ ಇದು ABCD ABCD FG HJK LMNP QR GVV WS YZ. ವೆರಿ ಗುಡ್. ಎಷ್ಟು ದಿನ 2.5 ವರ್ಷ ಇದ್ದಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ಇವಾಗಲೂ 3.5 ವರ್ಷ. ಇನ್ನು ಹೆಂಗೆ ಮೆಮೊರಿ ಐತೆ ನನ್ನ ಮಗಳಿಗೆ ಅಂತಂದರೆ ಎಲ್ಲ ನೆನ್ಪಿಟ್ಕೊಂಡು. ಇವತ್ತು ಹುಡುಗಿ ಆಗ್ಬಿಟ್ರೆ, ಹುಡುಗಿ ಡ್ರೆಸ್ ಹಾಕೊಂಡು ಹುಡುಗಿ ಆಗ್ಬಿಟ್ಟಿದೆ ಮಗಳೇ. ಹಾಂ, ಇಷ್ಟು ದಿನ ಹುಡುಗಿ ಆಗ್ಬಿಟ್ಟಿದೆ. ನೀನು ಹುಡುಗ ಆಗಿದ್ದೆ. ದಿನ ಟಿ ಶರ್ಟ್ ಇಕ್ಕೊಂಡು ಟಿ ಶರ್ಟ್ ಪ್ಯಾಂಟು. ಇವತ್ತು ಹುಡುಗಿ ನಿಂತ್ಕೊಂಡೆ ಮೇಲಾ. ಸೂಪರ್ ಆಗಿತ್ತಾ? ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ. ಏನಂತ ಹೇಳ್ಕೊಡ್ತೆ ಅಮ್ಮ? ರಾತ್ರಿ ಯಾವುದೊಂದು ಹೇಳ್ತಿದ್ದಲ್ಲ, ಏನೋ ಲೆಫ್ಟ್ ರೈಟ್ ಏನೇನು ಹೇಳ್ತಿದ್ದಿಲ್ಲ ರಾತ್ರಿ. ಅದನ್ನ ಸ್ಕೂಲ್ ಹೇಳ್ಕೊಟ್ರಾ? ಇಲ್ಲ. ಇನ್ಯಾವ್ದು ಹೇಳ್ಕೊಟ್ರಮ್ಮ? ಅದು ಹೇಳ್ಬಿಡ ನೀನು. Butterfly, butterfly, where I'm going. Butterfly, butterfly, where I'm going. Butterfly, butterfly, bird going. Butterfly, singing, 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 dancing, 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 dancing. ಅಷ್ಟೇನಾ? ಸೂಪರ್ ಹುಡುಗ ಮಗಳೇ, ಸೂಪರ್. ಲವ್ ಯು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.